ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಮ್ಯಾಗ್ನೇಷಿಯಂ ಸಲ್ಫೇಟ್ ಈ ರಸಗೊಬ್ಬರದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಮ್ಯಾಗ್ನೇಷಿಯಂ ಸಲ್ಫೇಟ್ದಲ್ಲಿ ಮ್ಯಾಗ್ನೇಷಿಯಂ ಎನ್ನುವ ಪೋಷಕಾಂಶ ಹಾಗೂ ಸಲ್ಫರ್ ಎನ್ನುವ ಪೋಷಕಾಂಶ, ಈ ಎರಡು ಪೋಷಕಾಂಶಗಳು ಈ ಮ್ಯಾಗ್ನೇಷಿಯಂ ಸಲ್ಫೇಟ್ದಲ್ಲಿ ಇರ್ತವೆ. ಮ್ಯಾಗ್ನೇಷಿಯಂ ಸಲ್ಫೇಟ್ದಲ್ಲಿ ಇರುವ ಪೋಷಕಾಂಶಗಳನ್ನು ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಕರಿತೀವಿ. ಪೋಷಕಾಂಶದಲ್ಲಿ ಹಲವಾರು ಪದ್ಧತಿಯ ಪೋಷಕಾಂಶಗಳು ಇದಾವೆ. ಮೊದಲನೇದಾಗಿ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಈ ಪೋಷಕಾಂಶಗಳು ಬರ್ತವೆ. ಆಮೇಲೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್ ಅಂತ ಬರುತ್ತೆ. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರ್ತವೆ. ಅದರಲ್ಲಿ ಜಿಂಕ್, ಫೆರಸ್, ಮ್ಯಾಂಗನೀಸ್, ಬೋರಾನ್, ಕಾಪರ್ ಈ ತರಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಬರ್ತವೆ. ಈ ಎಲ್ಲ ಪೋಷಕಾಂಶಗಳಲ್ಲಿ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಯಾವುದೇ ಬೆಳೆಯ ಬೆಳವಣಿಗೆಗಾಗಿ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಗತ್ಯವಾಗಿರ್ತವೆ. ಈ ಮ್ಯಾಗ್ನೇಷಿಯಂ ಸಲ್ಫೇಟ್ದಲ್ಲಿ ಮ್ಯಾಗ್ನೇಷಿಯಂ ಎನ್ನುವ ಸೆಕೆಂಡರಿ ನ್ಯೂಟ್ರಿಯೆಂಟ್ ಹಾಗೂ ಸಲ್ಫರ್ ಎನ್ನುವ ಸೆಕೆಂಡರಿ ನ್ಯೂಟ್ರಿಯೆಂಟ್ ಇರುತ್ತೆ. ಇದರಿಂದ ಬೆಳೆಯಲ್ಲಿ ತುಂಬಾನೇ ಚೆನ್ನಾಗಿ ಬೆಳವಣಿಗೆ ಪ್ರಾರಂಭದಿಂದ ಆಗತ್ತೆ. ಅದರ ಸಲುವಾಗಿ ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಯಾವುದೇ ಕೃಷಿಯಲ್ಲಿ ಬಳಸುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾಗ್ನೇಷಿಯಂ ಸಲ್ಫೇಟ್ದಲ್ಲಿ ಮ್ಯಾಗ್ನೇಷಿಯಂ ಎನ್ನುವ ಪೋಷಕಾಂಶ 9.5% ಇರುತ್ತೆ ಹಾಗೂ ಸಲ್ಫರ್ ಎನ್ನುವ ಪೋಷಕಾಂಶ 12% ಇರುತ್ತೆ. ಮ್ಯಾಗ್ನೇಷಿಯಂ ಸಲ್ಫೇಟ್ ಈ ರಸಗೊಬ್ಬರ ವಾಟರ್ ಸಾಲ್ಯುಬಲ್ ಇದೆ. ಯಾವಾಗ ಮ್ಯಾಗ್ನೇಷಿಯಂ ಸಲ್ಫೇಟ್ ನೀರಿನ ಸಂಪರ್ಕದಲ್ಲಿ ಬರುತ್ತೆ ಆ ಕ್ಷಣವೇ ಅದು ಕರಗಿಬಿಡುತ್ತೆ. ಅದಕ್ಕೆ ವಾಟರ್ ಸಾಲ್ಯುಬಲ್ ಕ್ವಾಲಿಟಿ ಇರುತ್ತೆ. ಬೆಳೆಯಲ್ಲಿ ಫೋಟೋಸಿಂಥಸಿಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಳೆಯಲ್ಲಿ ಬೆಳವಣಿಗೆಗಾಗಿ ಹಾಗೂ ಬೆಳೆಯಲ್ಲಿ ಉತ್ಪಾದನೆಗಾಗಿ ಫೋಟೋಸಿಂಥಸಿಸ್ ಆಗಲೇಬೇಕು. ಆ ಫೋಟೋಸಿಂಥಸಿಸ್ ಸಲುವಾಗಿ ಮ್ಯಾಗ್ನೇಷಿಯಂ ಸಲ್ಫೇಟ್ ತುಂಬಾನೇ ಲಾಭದಾಯಕವಾಗಿದೆ. ಅದಕ್ಕೆ ಮ್ಯಾಗ್ನೇಷಿಯಂ ಸಲ್ಫೇಟ್ ಬಳಸುವುದರಿಂದ ಬೆಳೆಯಲ್ಲಿ ಫೋಟೋಸಿಂಥಸಿಸ್ ರೇಟ್ ಹೆಚ್ಚಾಗತ್ತೆ. ಇದರಿಂದ ಬೆಳೆಯಲ್ಲಿ ಬೆಳವಣಿಗೆಯು ಫಾಸ್ಟ್ ಆಗತ್ತೆ. ಹಾಗೂ ನಮ್ಮ ಬೆಳೆಯಲ್ಲಿ ಎಂಜೈಮೆಟಿಕ್ ಆಕ್ಟಿವಿಟೀಸ್ಗಳು ನಡೀತಾ ಇರ್ತವೆ. ಆ ಎಲ್ಲ ಆಕ್ಟಿವಿಟಿಗಳಿಗೆ ಮ್ಯಾಗ್ನೇಷಿಯಂ ಸಲ್ಫೇಟ್ ಬೇಕೇ ಬೇಕು. ಅದರ ಸಲುವಾಗಿ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ತಮ್ಮ ಬೆಳೆಯಲ್ಲಿ ಬಳಸಬೇಕು. ಈ ತರಹ ತಾವು ಬೆಳೆಯಲ್ಲಿ ಪ್ರಾರಂಭದಿಂದಲೇ ಬೇಸಲ್ ಡೋಸ್ದಿಂದ ಹಿಡಿದು ಪ್ರಾರಂಭದಿಂದಲೇ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಈ ರಸಗೊಬ್ಬರವನ್ನ ಬಳಸಿದ್ರೆ ತುಂಬಾನೇ ಚೆನ್ನಾಗಿ ಬೆಳೆಯಲ್ಲಿ ಪ್ರಾರಂಭದಿಂದಲೇ ಗ್ರೋತ್ ಆಗತ್ತೆ ಹಾಗೂ ನಮಗೆ ತುಂಬಾನೇ ಚೆನ್ನಾಗಿ ಉತ್ಪಾದನೆಯು ಸಿಗತ್ತೆ. ತಮ್ಮ ಬೆಳೆಗಳಲ್ಲಿ ಮ್ಯಾಗ್ನೇಷಿಯಂ ಮತ್ತು ಸಲ್ಫರ್ ಡೆಫಿಷಿಯನ್ಸಿ ಕಂಡು ಬಂದಲ್ಲಿ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಬಳಸಬಹುದು. ಹಾಗೂ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಬಳಸಬೇಕಂದ್ರೆ ತಾವು 3 ಪದ್ಧತಿಯಿಂದ ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಬಳಸಬಹುದು. ಒಂದನೇದಾಗಿ ಸಾಯಿಲ್ ಅಪ್ಲಿಕೇಶನ್ ಅನ್ನ ಮಾಡಬಹುದು. ಅಂದ್ರೆ ತಾವು ಡೈರೆಕ್ಟ್ ಆಗಿ ಬೇರೆ ಒಂದು ರಸಗೊಬ್ಬರದ ಜೊತೆ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಮಿಕ್ಸ್ ಮಾಡಿ ತಾವು ಮಣ್ಣಿಗೆ ಡೈರೆಕ್ಟ್ ಆಗಿ ಕೊಡಬಹುದು. ಹಾಗೂ ತಾವು ಡ್ರಿಪ್ ಮುಖಾಂತರ ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಬಿಡಬಹುದು. ಹಾಗೂ ತಾವು ಸ್ಪ್ರೇ ಮುಖಾಂತರ ಸಹ ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಬಳಸಬಹುದು. ಹಾಗೂ ಡ್ರೆಂಚಿಂಗ್ ಮುಖಾಂತರ ಸಹ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಬೆಳೆಗಳಿಗೆ ಕೊಡಬಹುದು. ಇದರಿಂದ ಬೆಳೆಯಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಈ ತರಹ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಎಲ್ಲ ಪ್ರಕಾರದಲ್ಲಿ ಅಂದ್ರೆ ಸಾಯಿಲ್ ಅಪ್ಲಿಕೇಶನ್, ಡ್ರೆಂಚಿಂಗ್, ಸ್ಪ್ರೇ ಹಾಗೂ ಡ್ರಿಪ್ ಮುಖಾಂತರ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನ ಬೆಳೆಗಳಿಗೆ ಕೊಡಬಹುದು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.